ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಲೆನೋವು ತುಂಬಾ ಸಾಮಾನ್ಯ. ಅದಕ್ಯಾಕೆ ಇಷ್ಟು ತಲೆಕೆಡಿಸಿಕೊಳ್ಳೋದು? ಆದರೆ ಈ ತಲೆನೋವಿನಲ್ಲೂ ಹಲವು ವಿಧಗಳಿವೆ. ಶೀತದಿಂದ, ಮಿದುಳುಗಡ್ಡೆಯಿಂದ, ಸ್ನಾಯುಗಳ ಒತ್ತಡ ಹೆಚ್ಚಿದಾಗ, ಜ್ವರದಿಂದ, ಸೋಂಕಿನಿಂದ ತಲೆನೋವು ಕಾಣಿಸಿಕೊಳ್ಳಬಹುದು. ಇವುಗಳಲ್ಲಿ ಸಾಮಾನ್ಯವಾದದ್ದು ಮೈಗ್ರೇನ್ ಅಥವಾ ಅರ್ಧ ತಲೆನೋವು. ಅಂದಹಾಗೆ ಮೈಗ್ರೇನ್ ತಲೆನೋವು ಸಾಮಾನ್ಯವಾಗಿ ಅರ್ಧವಾಗಿ ಕಾಣಿಸಿಕೊಂಡ್ರೂ ಮುಂಭಾಗದಲ್ಲೋ, ಹಿಂದೆಯೋ ಅಥವಾ ತಲೆಯ ಮಧ್ಯಭಾಗದಲ್ಲೋ ಕಾಣಿಸಿಕೊಳ್ಳಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ರಕ್ತಹೀನತೆಯ ನಂತರ ಎರಡನೆಯ ಅತಿ ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿ ಗುರುತಿಸಿದೆ. ಮೈಗ್ರೇನ್ ತಲೆನೋವಿನ ಲಕ್ಷಣಗಳು ಸುಲಭವಾಗಿ ಪ್ರತಿಯೊಬ್ಬರಿಗೂ ಗುರುತಿಸಲು ಸಾಧ್ಯವಿರುವಂಥದ್ದು. ಅವು ನಿರ್ದಿಷ್ಟವಾಗಿ ಕಂಡುಬರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ರಶ್ಮಿ ನಾಗ್ಲಿಕರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಮೈಗ್ರೇನ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ತಾವು ಹೇಳಲೇಬೇಕು, ಅಂದ್ರೆ ಸಾಮಾನ್ಯ ತಲೆನೋವಿಗೂ ಮೈಗ್ರೇನ್ಗೂ ವ್ಯತ್ಯಾಸ ಇದೆ. ಹಾಗಾದ್ರೆ ಮೈಗ್ರೇನ್ ಅಂದ್ರೆ ಏನು? ಸೊ ಮೈಗ್ರೇನ್ ಅಥವಾ ಅರೆ ತಲೆನೋವು ಅಂತ ಹೇಳಿದಾಗ, ಸೊ ಈಗ ನಾರ್ಮಲ್ ಹೆಡ್ಏಕ್ ಬಂದರೆ ಸೊ ಈಗ ಒಂದು ಪೇನ್ ಕಿಲ್ಲರ್ ತೊಗೊಂಡ್ರು ಅಥವಾ ರೆಸ್ಟ್ ಮಾಡಿದ್ರು ಅಥವಾ ಸೆಲ್ಫ್ ಮಸಾಜ್ ಮಾಡ್ಕೊಳ್ತಿರ್ತಾರೆ. ಹೆಡ್ ಮಸಾಜ್ ಮಾಡಿದಾಗ ಸ್ವಲ್ಪ ಬೆಟರ್ ಅನಿಸುತ್ತೆ. ಸೊ ಮೈಗ್ರೇನ್ ಅಂತ ಹೇಳಿದಾಗ ಸೊ ದ ಸಿವಿಯಾರಿಟಿ ಅಥವಾ ತೀವ್ರತೆ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮೋರ್ ಆಫ್ ಪಲ್ಸೇಟಿಂಗ್ ಅಥವಾ ಥ್ರಾಬಿಂಗ್ ಟೈಪ್ ಆಫ್ ದಿ ಪೇನ್ ಅಂತಲೇ ಹೇಳ್ಬೋದು. ಸೊ ಐದರ್ ಒನ್ ಸೈಡ್ ಆಫ್ ದಿ ಹೆಡ್ ಆರ್ ಬೋತ್ ಸೈಡ್ಸ್ ಆಫ್ ದಿ ಹೆಡ್ ವಿಲ್ ಬಿ ಅಫೆಕ್ಟೆಡ್. ಸೊ ಸಿವಿಯರ್ ಆಗಿರುತ್ತೆ. ಸೊ ಅವ್ರಿಗೆ ಆ ಡೇ ಟು ಡೇ ಲೈಫಿಗೂ ಕೂಡ ಅಫೆಕ್ಟ್ ಆಗುವಂಥದ್ದು. ಸೊ ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಡೇ ಟು ಡೇ ಲೈಫ್ ಎಲ್ಲ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಸೊ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾರೆ ಅಟ್ ದಿ ಲೇಟೆಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಸೊ ಈ ಮೈಗ್ರೇನ್ ನಾರ್ಮಲ್ ಹೆಡ್ಏಕ್ ಥರ ಅಲ್ಲ, ತುಂಬ ಭಿನ್ನ ಅಂತಲೇ ಹೇಳ್ಬೋದು. ಸೊ ಮೈಗ್ರೇನ್ ಎಗೈನ್ ಸೊ ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ಬೋದು, ಹೆರಿಡಿಟ್ರಿ ಅನುವಂಶೀಯ ಅಂತ ಹೇಳ್ತೀವಿ. 10 to 15% ಆಫ್ ದಿ ಕೇಸಸಲ್ಲಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಅರ್ಲಿ ಏಜಲ್ಲೇ ಕಾಣಿಸ್ಬೋದು. ಸೊ ಟೀನೇಜರ್ಸ್ ವಿಲ್ ಬಿ ಅಫೆಕ್ಟೆಡ್ ಅಂತ ಹೇಳ್ಬೋದು. ಸೊ ದೆರ್ ಈಸ್ ನೋ ಏಜ್ ಲಿಮಿಟ್, ಎನಿ ಏಜಲ್ಲಿ ಕೂಡ ಕಾಣಿಸುವಂಥದ್ದು. ಆ್ಯಂಡ್ ಫೀಮೇಲ್ಸ್ ಆರ್ ಮೋರ್ ಪ್ರೋನ್ ಟು ಕಂಪೇರ್ ಟು ಮೇಲ್ಸ್ ಅಂತ ಹೇಳ್ತೀವಿ. ಸೊ ಬಿಕಾಸ್ ಆಫ್ ಒಂದು ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಒತ್ತಡವಾದ ಜೀವನ ಶೈಲಿ ಇರುವಂಥದ್ದಿರ್ಬೋದು. ಸೊ ಅಥವಾ ಹಾರ್ಮೋನಲ್ ಚೇಂಜಸ್ಗೆ ಒಳಗಾಗುವಂಥದ್ದಿರ್ಬೋದು. ಸೊ ಇದೆಲ್ಲ ಒಂದು ಫೀಮೇಲ್ಸಲ್ಲಿ ಹೆಚ್ಚಾಗಿ ನೋಡೋದ್ರಿಂದ ಸೊ ಫೀಮೇಲ್ಸಲ್ಲಿ ನಾವು ಹೆಚ್ಚಾಗಿ ಮೈಗ್ರೇನ್ ಕಾಯಿಲೆನ ನೋಡುವಂಥದ್ದು. ಓಕೆ ಡಾಕ್ಟರ್, ಟೈಪ್ಸ್ ಆಫ್ ಮೈಗ್ರೇನ್ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಹಂತಗಳು ಇರುತ್ತೆ? ಸೊ ಮೈಗ್ರೇನ್ ಅಂತ ಬಂದಾಗ ಸೊ ಮೋರ್ ಆಫ್ ಸ್ಟೇಜಸ್ನ ನಾವು ನೋಡ್ತೀವಿ. ಸೊ ಅಕ್ಯೂಟ್ ಸ್ಟೇಜ್ ಅಂತ ಹೇಳ್ಬೋದು, ಕ್ರಾನಿಕ್ ಸ್ಟೇಜಸ್ ಅಂತ ಹೇಳ್ಬೋದು. ಸೊ ತೀವ್ರತೆ ಡಿಪೆಂಡ್ಸ್ ಅಂತ. ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ ಕಾಣಿಸ್ಕೊಳ್ಳುತ್ತೆ. ಸೊ ಸಮ್ಟೈಮ್ಸ್ ಆ್ಯಸ್ ಆಫ್ ಎ ಸಡನ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಅವ್ರಿಗೆ ಯಾವುದೇ ರೀತಿ ಒಂದು ಸಿಂಪ್ಟಮ್ಸ್, ಸೈನ್ಸ್ ಇರೋದಿಲ್ಲ. ಸೊ ಬಂದಾಗ ತುಂಬ ಸಿವಿಯರ್ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಬಿ ಸೀನ್ ಇನ್ ಅಕ್ಯೂಟ್ ಟೈಪ್ ಅಂತ. ಸೊ ಸಡನ್ ಆಗಿ ಬಂದಾಗ ಮೋರ್ ಆಫ್ ಒಂದು ಪಲ್ಸೇಟಿಂಗ್ ಅಥವಾ ಬರ್ಸ್ಟಿಂಗ್ ಟೈಪ್ ಆಫ್ ದಿ ಪೇನ್ ಅಂತಲೇ ಹೇಳ್ಬೋದು. ಸೊ ಬಂದಾಗ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುವಂಥದ್ದಿರ್ಬೋದು. ಸೊ ಸಮ್ಟೈಮ್ಸ್ ಒಮಿಟ್ ಆದಮೇಲೆ ರಿಲೀಫ್ ಆಗುವಂಥದ್ದು. ಸೊ ಬಂದಾಗ ಇಟ್ ಮೇ ಲಾಸ್ಟ್ ಫ್ರಮ್ 24 hours to 2 days, 3 days. ಸೊ ಅವ್ರು ಮೈಗ್ರೇನ್ ಸಂಬಂಧಪಟ್ಟಂಗೆ ಮೆಡಿಕೇಷನ್ಸ್ನ ತೊಗೊಳ್ಳುವಂಥದ್ದು, ಸೊ ಇಂಜೆಕ್ಷನ್ಸ್ನ ತೊಗೊಳ್ಳುವಂಥದ್ದು. ಸೊ ಸಮ್ಟೈಮ್ಸ್ ಹಾಸ್ಪಿಟಲೈಸ್ಡ್ ಕೂಡ ಆಗಿರ್ತಾರೆ. ಸಿವಿಯರ್ ಟೈಪ್ ಆಫ್ ಹೆಡ್ಏಕ್ನ ತಡ್ಕೊಳ್ಳಾರ್ದೆ ಅಂತಲೂ ಹೇಳ್ಬೋದು. ಸೊ ಇದೆಲ್ಲ ನಾವು ಅಕ್ಯೂಟ್ ಟೈಪಲ್ಲಿ ನೋಡುವಂಥದ್ದು. ಸೊ ಕ್ರಾನಿಕ್ ಟೈಪ್ ಆಫ್ ಮೈಗ್ರೇನ್ ಅಂತ ಹೇಳಿದಾಗ ಸೊ ಇಯರ್ಸ್ ಟುಗೆದರ್ ದೇ ವಿಲ್ ಬಿ ಸಫರಿಂಗ್. ಸೊ ಹಿಸ್ಟ್ರಿ ತೊಗೊಂಡಾಗ ಮೋರ್ ದೆನ್ 10 yearsಯಿಂದ ಇರುತ್ತೆ, 15 yearsಯಿಂದ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಮೆಡಿಕೇಷನ್ಸ್ ಕೂಡ ತಗೊಳ್ತಿರ್ತಾರೆ. ಸೊ ಆ ಮೆಡಿಸಿನ್ಸ್ ತೊಗೊಂಡಾಗ ಬೆಟರ್ ಆಗುವಂಥದ್ದು, ಸೊ ಮತ್ತೆ ಮರುಕಳಿಸುವಂಥದ್ದು, ಇದೆಲ್ಲ ಒಂದು ಕ್ರಾನಿಕ್ ಟೈಪ್ ಆಫ್ ಮೈಗ್ರೇನಲ್ಲಿ ನೋಡ್ತೀವಿ. ಸೊ ಅಲಾಂಗ್ ವಿತ್ ದಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಇರ್ಬೋದು. ಸೊ ಇಟ್ ಮೇ ಎಂಡ್ ಅಪ್ ವಿತ್ ಹೈಪರ್ ಟೆನ್ಷನ್ ಅಥವಾ ಡಿಪ್ರೆಷನ್ಸ್ ಇರುವಂಥದ್ದಿರ್ಬೋದು. ಸೊ ಆ್ಯಂಟಿ ಡಿಪ್ರೆಸೆಂಟ್ಸ್ನ ತೊಗೊಳ್ತಿರ್ತಾರೆ ಅಥವಾ ನಿದ್ರಾಹೀನತೆಗೊಳಗಾಗಿರುವಂಥದ್ದು. ಸೊ ಹಲವಾರು ಒಂದು ಆ ಕಾಂಪ್ಲಿಕೇಶನ್ಸ್ನ ನಾವು ಕ್ರಾನಿಕ್ ಟೈಪಲ್ಲಿ ನೋಡುವಂಥದ್ದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ನಾಗರತ್ನಮ್ಮ ಅಂತ ದೇವನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನಮ್ಮ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ.
ಮೇಡಮ್ನವ್ರೆ ಹ್ಮ್. ತಲೆನೋವು ಅದೇ ನೀವ್ ಹೇಳ್ತಾ ಇದ್ದೀರಲ್ಲ, ಹ್ಮ್ ಅದು ತಲೆನೋವು ಒಂದೊಂದ್ಸಲ ಬರುತ್ತೆ. ಹ್ಮ್ ಕಣ್ಣು, ಹ್ಮ್ ತಲೆ, ಹಾ ಆಮೇಲೆ ಕತ್ತತ್ರ ಒಂದ್ ನರ ಕೂತ್ಕೊಂಡಂಗೆ ನೋಯ್ತದೆ ಮೇಡಮ್. ಇದೆಲ್ಲ ಒಂಥರ ಹ್ಮ್ ಓಕೆ, ಯಾವಾಗಿಂದ ಇದೆ ಅಮ್ಮ? ಸೊ ಏನಾದ್ರೂ ಪರೀಕ್ಷೆ ಮಾಡಿಸಿರುವಂತದ್ದ, ಸ್ಕ್ಯಾನ್ ಮಾಡಿಸಿರುವಂತದ್ದ? ಇಲ್ಲ ಮೇಡಮ್, ಪರೀಕ್ಷೆ ಏನ್ ಮಾಡ್ಸಿಲ್ಲ ನಾನು. ಹಾ ಇದು ಇವಾಗ ನೋಯ್ ಒಂದ್ ತಿಂಗಳಿಂದ ಜಾಸ್ತಿ ಆಗೈತೆ. ಅದು ಇವಾಗ ಬಂತಲ್ಲ ಮೈಗ್ರೇನ್ ಅಂತ, ಅದಕ್ಕೆ ಫೋನ್ ಮಾಡಿದ್ದೆ ಮೇಡಮ್ ಅವ್ರೆ. ಓಕೆ, ಎಷ್ಟು ವಯಸ್ಸು ನಿಮಗೆ? 45 ವರ್ಷ ಮೇಡಮ್. ಓಕೆ, ಸೊ ನೋಡಿ, ಮೋರ್ ಆಫ್ ಒಂದು ನೀವು ಹೇಳ್ತಿರೋ ಸಿಮ್ಟಮ್ಸ್ ಪ್ರಕಾರ ಮೈಗ್ರೇನ್ ಅಂತಲೇ ಹೇಳ್ಬೋದು. ಸೊ ಕುತ್ತಿಗೆ ಹತ್ರ ಸ್ಟಿಫ್ನೆಸ್ ಆಗ್ತಿದೆ, ಕಣ್ಗುಡ್ಡೆಯಲ್ಲಿ ನೋವು ಬರ್ತಿದೆ, ಸೊ ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನಿಂದ ಜಾಸ್ತಿ ಆಗ್ಬೋದು. ಸೊ ಮೋರ್ ಆಫ್ ಫೀಮೇಲ್ಸಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು. ಸೊ ಯಾವ ಕಾರಣದಿಂದ ಅಂತ ನೋಡಬೇಕಾಗತ್ತೆ. ಸೊ ಮೈಗ್ರೇನ್ ಇರುವಂಥದ್ದು ಅಥವಾ ಆ ಟೆನ್ಷನ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಅದರಲ್ಲೂ ಸೇಮ್ ಸಿಮ್ಟಮ್ಸ್ ಇರುತ್ತೆ. ಆ ಮೋರ್ ಆಫ್ ಒಂದು ನೆಕ್ ಸ್ಟಿಫ್ನೆಸ್ ಆಗುವಂಥದ್ದು, ಸೊ ಅಥವಾ ಪಲ್ಸೇಟಿಂಗ್ ಟೈಪ್ ಆಫ್ ಪೇಯ್ನ್ ಅಂತಲೇ ಹೇಳ್ಬೋದು. ಸೊ ಈ ಥರ ಬ್ರೈಟ್ ಲೈಟಿಗೆ ಹೋದಾಗ ಅಥವಾ ಬಿಸಿಲಿಗೆ ಹೋದಾಗ ಜಾಸ್ತಿ ಆಗುವಂಥದ್ದು ಇರ್ಬೋದು. ಮೋರ್ ಆಫ್ ಒಂದು ಕತ್ತಲೆ ಕೋಣಲ್ಲಿದ್ದಾಗ ಬೆಟರ್ ಅನಿಸುವಂಥದ್ದು ಅಥವಾ ಒಬ್ಬರೇ ಇರೋಕ್ಕೆ ಇಷ್ಟಪಡುವಂಥದ್ದು. ಸೊ ಇದೆಲ್ಲ ಒಂದು ಮೈಗ್ರೇನ್ನ ಸಿಮ್ಟಮ್ಸ್ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಅವಾಗವಾಗ ಬರ್ತಿದೆ ಅಥವಾ ಈಗ ರೀಸೆಂಟಾಗಿ ಕಾಣಿಸ್ತಿದೆ ಅಂತ ಕೂಡ ಹೇಳ್ತಿದ್ದೀರಾ. ಸೊ ಖಂಡಿತ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು ಅಮ್ಮ. ಸೊ ಒಂದ್ಸರಿ ನಿಮಗೆ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ಕೂಡ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ನಾಗರತ್ನಮ್ಮ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮಾಲಾ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾಲಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ಮೇಡಮ್, ನನಗೆ ರೈಟ್ ಸೈಡ್ ಇಂದ ಹ್ಮ್ ಹ್ಯಾಂಡ್ ಮತ್ತೆ ಕತ್ತಿಂದ ಫುಲ್ ತಲೆನೋವು ಆಫ್. ಓಕೆ. ಮೇಡಮ್, ಡಾಕ್ಟರ್ ಹತ್ರ ತೋರಿಸ್ತಿದೀವಿ. ಅದು ಒಂದ್ ಸ್ವಲ್ಪ ನರ ವೀಕ್ ಇದಾವೆ ಅಂತ ಮೆಡಿಸಿನ್ಸ್ ಎಲ್ಲ ಕೊಟ್ರು, ಟ್ಯಾಬ್ಲೆಟ್ಸ್ ಅಷ್ಟೇ. ಹ್ಮ್ ಕಡಿಮೆ ಆಗ್ತಾ ಇಲ್ಲ ಮೇಡಮ್. ಪಿಲ್ಲೋ ಇಟ್ಕೊಂಡ ತಕ್ಷಣ ಪೇನ್ ಬರುತ್ತೆ. ಓಕೆ, ಸೊ ನಿಮಗೆ ಕುತ್ತಿಗೆ ಭಾಗದಲ್ಲೂ ಕೂಡ ನೋವಿದೆಯಾ? ಮೇಡಮ್, ಕುತ್ತಿಗೆ ಭಾಗದಲ್ಲಿ ಲೆಫ್ಟ್ ಸೈಡ್ ಅಷ್ಟೇ. ಲೆಫ್ಟ್ ಸೈಡ್ ಅಷ್ಟೇ. ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಾ ಕುತ್ತಿಗೆ ಭಾಗದ್ದು ಅಥವಾ ಸ್ಕ್ಯಾನಿಂಗ್ ಏನಾದ್ರು ಆಗಿರುವಂಥದ್ದಾ? ಇಲ್ಲ ಮೇಡಮ್, ಏನು ಮಾಡಿ. ಓಕೆ, ಸೊ ಏನಾದರೂ ಬಿದ್ದಿದ್ರಾ, ಇಂಜುರಿ ಆಗಿರುವಂಥದ್ದು ಈ ಥರ ಏನಾದರೂ? ಇಲ್ಲ ಮೇಡಮ್, ಏನಿಲ್ಲ. ಓಕೆ, ನೋಡಿ, ನೀವು ಹೇಳ್ತಿರೋ ಪ್ರಕಾರ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ, ಅಂದರೆ ಕುತ್ತಿಗೆ ನೋವು ಅಂತ ಹೇಳ್ಬೋದು. ಸೊ ಮೋರ್ ಆಫ್ ಒಂದು ಏಜ್ ರಿಲೇಟೆಡ್ ಚೇಂಜಸ್ ಕೂಡ ಇರ್ಬೋದು ಅಥವಾ ಡೆಫಿಷಿಯನ್ಸಿಯಿಂದ ಕೂಡ ಬರ್ತಿರ್ಬೋದು. ಸೊ ಯೂಶಲಿ ನೆಕ್ ಸ್ಪ್ರೇನ್ ಅಥವಾ ಒಂದು ಮೋರ್ ಆಫ್ ಸ್ಪಾಂಡಿಲೋಸಿಸ್ ಅಂತ ಹೇಳಿದಾಗ ಸೊ ನೀವು ಕುತ್ಕೊಂಡಿರೋ ಪೋಸ್ಚರ್ ಚೆನ್ನಾಗಿಲ್ಲ ಅಥವಾ ಕಂಟಿನ್ಯೂ ಸ್ಟ್ರೈನ್ ವರ್ಕ್ ಇರುತ್ತೆ ಅಥವಾ ಭಾರ ಏನಾದರೂ ಎತ್ತಿರ್ಬೋದು. ಸೊ ಇದೆಲ್ಲ ಕಾರಣದಿಂದ ಬರ್ಬೋದು. ಸೊ ಬರೀ ಒನ್ ಸೈಡ್ ಅಷ್ಟೇ ಕಾಣಿಸ್ಕೊಳ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಮಾಂಸಖಂಡಗಳ ಮೇಲೆ ಕೂಡ ಒತ್ತಡ ಬಿದ್ದಾಗ ಈ ಥರ ಆಗುವಂಥದ್ದು ಇರ್ಬೋದು. ಸೊ ಖಂಡಿತ ಒಂದ್ಸರಿ ನೋಡಬೇಕಾಗತ್ತೆ ನಿಮಗೆ ಸ್ಪಾಂಡಿಲೋಸಿಸ್ ಏನಾದರೂ ಇದೆಯಾ. ಸೊ ಅದಕ್ಕೆ ಬೇಕಾಗಿರೋ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ. ಸೊ ಅರ್ಲಿ ಆಗಿ ಕಂಡು ಬಂದಲ್ಲಿ ಸೊ ಬೇಸಿಕ್ ಆಗಿ ಒಂದು ಎಕ್ಸ್ರೇ ಮಾಡಿಸುವಂಥದ್ದು. ಸೊ ಅದರಲ್ಲಿ ಏನಾದ್ರು ಸ್ಪಾಂಡಿಲೋಟಿಕ್ ಚೇಂಜಸ್ ಇದ್ದರೆ ಅಥವಾ ಮೈನ್ಯೂಟ್ ಚೇಂಜಸ್ನ ನೋಡೋದಕ್ಕೆ ಸೊ MRI ಕೂಡ ಸಮ್ಟೈಮ್ಸ್ ಇಫ್ ನೆಸೆಸರಿ ಇದ್ದಲ್ಲಿ ಅವಶ್ಯಕತೆ ಇರುತ್ತೆ. ಸೊ ನೀವು ಖಂಡಿತ ಒಂದ್ಸರಿ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಅಮ್ಮ. ಸೊ ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಫರ್ದರ್ ಒಂದು ಸ್ಟೇಜಿಗೆ ಹೋಗೋದನ್ನ ಅವಾಯ್ಡ್ ಮಾಡುವಂಥದ್ದು. ಸಿರೋ ಪೇಯ್ನ್ ನಿಮಗೆ ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಡಿಪೆಂಡ್ಸ್ ಆನ್ ಯುವರ್ ಸಿಮ್ಟಮ್ಸ್, ಎಷ್ಟು ಡ್ಯೂರೇಷನ್ ಬೇಕಾಗತ್ತೆ ಅಂತ ನೋಡಿ ಹೇಳ್ಬೋದು. ಥ್ಯಾಂಕ್ ಯು ಮಾಲಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಶೋಭಾ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಹಲೋ. ತಲೆನೋವು ಮೇಡಮ್. ಈಗ ಪೀರಿಯಡ್ಗಿಂತ ಮುಂಚೆ ಒಂದು ವೀಕ್ ಅಲ್ಲಿ ಬರುತ್ತೆ. ಓಕೆ. ಮತ್ತೆ ಕಣ್ಣತ್ರ ನೋವು ಬರುತ್ತೆ, ಮತ್ತೆ ಕಣ್ಣು ಉಬ್ಬು, ಮತ್ತೆ ಕುತ್ತಿಗೆ ಕಡೆ ಜಾಸ್ತಿ ನೋವು, ಓಕೆ. ಬೆನ್ನೆಲ್ಲ ಫುಲ್ ನೋವು ಬರುತ್ತೆ. ಓಕೆ, ಸೊ ಯಾವಾಗಿಂದ ಕಾಣಿಸ್ತಿದೆ ಅಮ್ಮ? ಈಗೆಲ್ಲ 1 ಇಯರ್ ಆಯ್ತು ಮೇಡಮ್. 1 ಇಯರ್ ಆಯ್ತು. ಓಕೆ, ಸೊ ಟ್ರೀಟ್ಮೆಂಟ್ ಏನಾದರೂ ಮಾಡಿದ್ದೀರಾ? ಟ್ರೀಟ್ಮೆಂಟ್ ಏನು ಮಾಡಿಲ್ಲ ಮೇಡಮ್. ಓಕೆ, ಸೊ 1 ವರ್ಷದಿಂದ ಬರ್ತಿದೆ. ಬರೀ ಈಗ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಜಾಸ್ತಿ ಆಗುವಂಥದ್ದು ಅಥವಾ ಋತುಚಕ್ರ ಬಂದಾಗಷ್ಟೇ ಕಾಣಿಸ್ಕೊಳ್ಳುವಂಥದ್ದು ಈ ಥರ ಏನಾದರೂ ಇದೆಯಾ? ಅವಾಗ ಅಷ್ಟೇ ಬಂದು ಮತ್ತೆ 15 ಡೇಸ್ ಇಲ್ಲ 1 ವೀಕ್ ಸಡನ್ಲಿ ಬಂದ್ಬಿಡುತ್ತೆ ಮೇಡಮ್. ಓಕೆ.
ನೋಡಿ ನೀವು ಹೇಳ್ತಿರೋ ಪ್ರಕಾರ ಮೋರ್ ಆಫ್ ಹಾರ್ಮೋನಲ್ ಚೇಂಜಸ್ ಇಂದ ಕಾಣಿಸ್ತಿರುವಂಥದ್ದು ಇರ್ಬೋದು. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಬಿಫೋರ್ ನಿಮಗೆ ಸೈಕಲ್ ಶುರು ಆಗಕ್ಕೆ ಮುಂಚೆ ಹೆಡೇಕ್ ಇರ್ಬೋದು, ಸೊ ಬ್ಯಾಕ್ ಪೇನ್ ಇರ್ಬೋದು, ಸೊ ಕಫ್ ಮಸಲ್ ಪೇನ್ ಇರ್ಬೋದು, ಇದೆಲ್ಲ ಹಾರ್ಮೋನಲ್ ಚೇಂಜಸ್ ಇಂದ ಆಗುವಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ಮೈಗ್ರೇನ್ ಇದ್ದಾಗಲೂ ಕೂಡ ಇಟ್ ಕ್ಯಾನ್ ಟ್ರಿಗರ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಋತುಚಕ್ರದ ಸಮಯದಲ್ಲಿ ಮತ್ತಷ್ಟು ಈ ಪೇನ್ ಜಾಸ್ತಿ ಆಗುವಂಥದ್ದು ಇರ್ಬೋದು. ಸೊ ನೆಕ್ ಸ್ಟಿಫ್ನೆಸ್ ಇರ್ಬೋದು, ಸೊ ಕಣ್ಣಿನ ಗುಡ್ಡೆ ಹತ್ರ ಪೇನ್ ಬರುವಂಥದ್ದು. ಸೊ ನೀವು ಹೇಳ್ತಿದ್ರಿ ಊತ ಕೂಡ ಬರ್ತಿದೆ, ಸ್ವೆಲ್ಲಿಂಗ್ ಕಾಣಿಸ್ತಿದೆ ಅಂತ. ಸೊ ಇದೆಲ್ಲ ಒಂದು ಮೈಗ್ರೇನ್ನ ಲಕ್ಷಣಗಳು ಅಂತಲೇ ಹೇಳ್ಬೋದು. ಸೊ ಈಗ ಯಾವುದೇ ರೀತಿ ಟ್ರೀಟ್ಮೆಂಟ್ ಶುರು ಮಾಡಿಲ್ಲ ಅಂದರೆ ಸೊ ಖಂಡಿತ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ನ ಶುರು ಮಾಡುವಂಥದ್ದು. ಸೊ ಅರ್ಲಿ ಇದ್ದಾಗಲೇ ಸೊ ಫ್ಯೂ ಮಂತ್ಸಲ್ಲಿ ನಿಮಗೆ ಕ್ಯೂರ್ ಆಗುವಂಥದ್ದು. ಸೊ ಖಂಡಿತ ನೀವು ಒಂದ್ಸರಿ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು ಶೋಭಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮಹಾದೇವಿ ಗುಲ್ಬರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹಾದೇವಿ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ಮೇಡಮ್ ಗುಲ್ಬರ್ಗದಿಂದ ಕುಸ್ನೂರ್ ಅಂತ ಹೇಳಿ ಮಾತಾಡೋದ್ರಿ. ಓಕೆ ಮೇಡಮ್ ಥೈರಾಯ್ಡ್ ಇದ್ರಿಂದ ನಾನು ಸ್ವಲ್ಪ ಮೊದ್ಲೇ 2-3 ವರ್ಷದ ಹಿಂದಿನ ಹಿಡಿದ್ರಿ. ನೆಕ್ಸ್ಟ್ ಈಗ ತಲೆಯಲ್ಲಿ ಕಿವಿ ಸಂದಿನಲ್ಲಿ ಸ್ವಲ್ಪ ಇದು ಅಲ್ರಿ ಮೇಡಮ್, ಅದು ಹೊಟ್ಟೆ ಅಲ್ಲಿದ್ರಿ. ಓಕೆ ಉಗುರು ಸ್ವಲ್ಪ ಬೇರೆ ಬೇರೆ ಬೆಳ್ಳಗೆ ಹಿಂಗ್ ಅನ್ಸಿರ್ತದೆ. ಓಕೆ ಸೊ ರ್ಯಾಷಸ್ ಇದೆಯಾ, ಅಲರ್ಜಿ ಥರ ಏನಾದರೂ ಇದೆಯಾ? ಹಾ ಮೇಡಮ್, ಅದು ತಲೆಗಳ. ಓಕೆ ಸೊ ಪುಡಿ ಪುಡಿಯಾಗಿ ಏನಾದರೂ ಉದುರುತ್ತಾ? ಅದು ಅಷ್ಟೇ ಹಂಗ ಉದ್ರಾದ್ರೆ ಮೇಡಮ್, ಒಂದ್ 2 ಆಗಿತ್ತು ಕಡೆ ಕಿವಿಯಿಂದ. ಓಕೆ ಎಷ್ಟು ದಿವಸದಿಂದ ಇದೆ ಅಮ್ಮ? 3 ವರ್ಷ ಮುಗೀತ್ರಿ ಮೇಡಮ್. ಓಕೆ ಸೊ ಥೈರಾಯ್ಡ್ಗೆ ನೀವು ಮೆಡಿಕೇಶನ್ ತಗೊಳ್ತಿರುವಂಥದ್ದಾ? ಹಾ ತಗೊಳ್ತೇನೆ ಮೇಡಮ್. ಓಕೆ ಸೊ ಬೇರೆ ಏನಾದರೂ ಸಿಂಪ್ಟಮ್ಸ್ ಇದೆಯಾ ನಿಮಗೆ? ತೂಕ ಜಾಸ್ತಿ ಆಗುವಂಥದ್ದು ಇರ್ಬೋದು, ಹೇರ್ ಫಾಲು, ಸೊ ಮೂಡ್ ಸ್ವಿಂಗ್ಸು ಈ ಥರ ಏನಾದರೂ ಇದೆಯಾ? ಹೇರ್ ಫಾಲ್ ಅದ ನಾನು ಫುಲ್ ಎಲ್ಲ ತಲೆನೇ ಖಾಲಿ ಆಗಲಿಕ್ಕೆ. ಓಕೆ ಸೊ ಖಂಡಿತ ಹೇಳ್ತಿದ್ದೀರಾ ನೋಡಿ, ಥೈರಾಯ್ಡ್ ಇದೆ ಅಂತ ಹೇಳಿದಾಗ ಇಟ್ ಈಸ್ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಹೈಪೋಥೈರಾಯ್ಡಿಸಮ್ ಇದ್ದಾಗ ನಿಮಗೆ ಕೂದಲು ಉದುರೋದಾಗಿರ್ಬೋದು, ಮತ್ತು ತೂಕ ಜಾಸ್ತಿ ಆಗುವಂಥದ್ದು ಇರ್ಬೋದು, ಚರ್ಮ ಒಂದು ಡ್ರೈನೆಸ್ ಆಗ್ಬೋದು, ಸ್ಕಿನ್ ಡ್ರೈನೆಸ್ ಆಗಿ ಅದರಿಂದ ಇಚ್ಚಿಂಗ್ ಆಗುವಂಥದ್ದು ಅಥವಾ ನವೆ ಆಗುವಂಥದ್ದು, ರ್ಯಾಷಸ್ ಬರುವಂಥದ್ದು ಇರ್ಬೋದು. ಸೊ ಇದೆಲ್ಲ ಒಂದು ಥೈರಾಯ್ಡಿಂದ ಕೂಡ ಆಗುತ್ತೆ. ಸೊ ಅದ್ರ ಜೊತೆಗೆ ಬೇರೆ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಇದೆ, ಲೈಕ್ ಹೇರ್ ಲಾಸ್ ತುಂಬ ಆಗಿದೆ ಅಂತ ಹೇಳ್ತಿದ್ದೀರಾ, ಅಲೋಪೇಶಿಯಾ ಕೂಡ ಇರಬಹುದು, ನೋಡಬೇಕಾಗತ್ತೆ ಅಮ್ಮ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಸೊ ನಿಮ್ಮ ಪ್ರೀವಿಯಸ್ ರಿಪೋರ್ಟ್ಸ್ ಏನಿದೆ, ಥೈರಾಯ್ಡ್ ಟೆಸ್ಟ್ ಏನಿದೆ, ಏನು ಮೆಡಿಕೇಶನ್ಸ್ ತೊಗೊಳ್ತಿದ್ದೀರಾ, ಸೊ ಇದೆಲ್ಲ ಒಂದು ಡೀಟೇಲ್ಸ್ ತೊಗೊಂಡು ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಸೊ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಗ್ರ್ಯಾಜುವಲ್ ಆಗಿ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ನಿಮ್ಮ ಕಂಡೀಷನ್, ಸೊ ಎಷ್ಟು ವರ್ಷಗಳ ಕಾಲ ಬೇಕಾಗುತ್ತೆ ಟ್ರೀಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಥ್ಯಾಂಕ್ ಯು ಮಹಾದೇವಿ ಅವರೇ ಕರೆ ಮಾಡಿದ್ದಕ್ಕಾಗಿ. ನವೀನ್ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನವೀನ್ ಅವರೇ. ನವೀನ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ ಆಗಿದೆ ಅನ್ಸುತ್ತೆ ಡಾಕ್ಟರ್. ಇನ್ನು ಮೈಗ್ರೇನ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು ಡಾಕ್ಟರ್? ಸೊ ಇನ್ನು ಕಾರಣ ಅಂತ ಬಂದಾಗ ಸೊ 10 to 15% ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ಸೊ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಹೆರಿಡಿಟ್ರಿ ಆಗಿ ಬರ್ಬೋದು. ಆ್ಯಂಡ್ ನವಡೇಸ್ ಒಂದು ಒತ್ತಡವಾದ ಜೀವನ ಶೈಲಿಯಿಂದ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಸೊ ಅದರಿಂದ ಕೂಡ ಹೆಚ್ಚಾಗುವಂಥದ್ದು. ಆ್ಯಂಡ್ ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಇರ್ಬೋದು, ಅಥವಾ ಲೇಟ್ ನೈಟ್ ಡಿನ್ನರ್ ಇರ್ಬೋವಂಥದ್ದು. ಸೊ ಅವರಲ್ಲಿ ಕೂಡ ಹೆಡ್ಡೇಕ್ ಕಾಣಿಸ್ಕೊಳ್ಳುತ್ತೆ. ಸೊ ಆಫ್ಟರ್ ಒಂದು ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಆಗಿರುವಂಥದ್ದು ಇರ್ಬೋದು, ಸೊ ಅಥವಾ ತಿಂದಾದ್ಮೇಲೆ ಕ್ಲಿಯರ್ ಆಗುವಂಥದ್ದು. ಸೊ ಮೋರ್ ಆಫ್ ಹೈಪೋಗ್ಲೈಸಿಮಿಕ್ ಹೆಡ್ಡೇಕ್ ಅಂತ ಹೇಳ್ಬೋದು, ಅಥವಾ ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆದಾಗಲೂ ಕೂಡ ಸೊ ಗ್ಯಾಸ್ಟ್ರಿಕ್ ನರ್ವ್ ಇರಿಟೇಷನ್ ಇಂದ ಕೂಡ ಅವ್ರಿಗೆ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಅದು ಕೂಡ ಒಂದು ಕಾರಣ ಇರ್ಬೋದು. ಆ್ಯಂಡ್ ಸೊ ಮೋರ್ ಆಫ್ ಒಂದು ಯಾವುದೇ ರೀತಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ, ಸೊ ಎಕ್ಸಸೈಸ್ ಇರೋದಿಲ್ಲ, ಸ್ಟಾಗ್ನೆಂಟ್ ಲೈಫ್ ಇರುತ್ತೆ. ಸೊ ಅವರಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗ್ತಿರೋದಿಲ್ಲ, ಮೋರ್ ಆಫ್ ಫಾಸ್ಟ್ ಲೈಫಲ್ಲಿದ್ದಾಗ ಸೊ ಅವರಲ್ಲಿ ಕೂಡ ಕಾಣಿಸುತ್ತೆ. ಆ್ಯಂಡ್ ಐ ಸ್ಟ್ರೈನಿಂದ ಕೂಡ ಈ ಮೈಗ್ರೇನ್ ಟ್ರಿಗರ್ ಆಗ್ಬೋದು. ಸೊ ಮೋರ್ ಆಫ್ ಸಿಸ್ಟಮ್ ಮುಂದೆ ಕೂತ್ಕೊಂಡಿರ್ತಾರೆ, ಸೊ ಅವರಲ್ಲಿ ನೆಕ್ ಸ್ಪ್ರೇನ್ ಆಗುವಂಥದ್ದು ಇರ್ಬೋದು. ಕಂಟಿನ್ಯೂ ಐ ಸ್ಟ್ರೈನ್ ಆದಾಗ ಸೊ ಅದು ಕೂಡ ಒಂದು ಪಾಸಿಟಿವ್ ಫ್ಯಾಕ್ಟರ್ ಫಾರ್ ಮೈಗ್ರೇನ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ರವಿ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ರವಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ ಕೇಳ್ತದೆ ಸರ್. ಸಮಸ್ಯೆ ಹೇಳ್ಕೊಳ್ಳಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಹಲೋ. ಓಕೆ, ಕಾಲ್ ಕಟ್ ಆಗಿದೆ ಡಾಕ್ಟರ್. ಇನ್ನು ಸಾಕಷ್ಟು ಜನರು ಇದು ಸಾಮಾನ್ಯ ತಲೆನೋವು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನು ಕೆಲವರಿಗೆ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ?
ಸೊ ಖಂಡಿತ ನೀವು ಹೇಳ್ದಾಗೆ ಸೊ ಇಷ್ಟೊಂದು ಜನ ನೆಗ್ಲೆಕ್ಟ್ ಮಾಡಿರ್ತಾರೆ ಅಥವಾ ಸೆಲ್ಫ್ ಮೆಡಿಕೇಶನ್ ತಗೊಳ್ಳೋದೇ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಹೆಡ್ಏಕ್ ಬಂದಿದೆ ಅಂತ ಹೇಳಿದಾಗ ಸೊ ಅವರೇ ಒಂದು ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ ತೊಗೊಳ್ಳುವಂಥದ್ದು ಇರ್ಬೋದು, ಸೊ ಅಥವಾ ಏನಾದರೂ ಮಸಾಜ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಮನೆ ಮದ್ದು ಮಾಡುವಂಥದ್ದು ಇರ್ಬೋದು. ಸೊ ಇದನ್ನು ಸುಮಾರು ಜನ ಮಾಡಿರ್ತಾರೆ. ಸೊ ಅದು ಹೋಗ್ತಾನೆ ಇಲ್ಲ, ಕಂಟಿನ್ಯೂ ಇದೆ. ಸೊ ಇದರಿಂದ ಅವ್ರಿಗೆ ಡೇ ಟು ಡೇ ಲೈಫ್ಗೆ ತುಂಬ ಅಫೆಕ್ಟ್ ಆಗ್ತಿದೆ. ಸೊ ಆ ಸಮಯದಲ್ಲಿ ನೋಡ್ತೀವಿ. ಸೊ ಆಗ ಹಿಸ್ಟ್ರಿ ಕೇಳಿದಾಗ ಮೋರ್ ದೆನ್ ಒಂದು 5 ಇಯರ್ಸಿಂದ ಇರ್ಬೋದು, ಸೊ ಇನ್ನೂ ಜಾಸ್ತಿ ಕೂಡ ಇರ್ಬೋದು. ಸೊ ಸಮ್ಟೈಮ್ಸ್ ಹೆಡ್ಏಕ್ ಇಸ್ ಒನ್ ಆಫ್ ದಿ ಸೀರಿಯಸ್ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಸೊ ಅಂಡರ್ಲೈನ್ ಪ್ಯಾಥಾಲಜಿಕಲ್ ಕಂಡೀಷನ್ಸ್ ಇದ್ದಾಗ ಲೈಕ್ ಬ್ರೈನಲ್ಲಿ ಇನ್ಫಾಕ್ಟ್ ಇರುವಂಥದ್ದು ಇರ್ಬೋದು, ಸೊ ಬ್ರೈನ್ ಟ್ಯೂಮರ್ ಇರ್ಬೋದು. ಸೊ ಆ ಕಂಡೀಷನ್ಸಲ್ಲಿ ಕೂಡ ಹೆಡ್ಏಕ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನ್ ದಟ್ ಕೇಸ್ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಕಂಟಿನ್ಯೂ ಅವ್ರಿಗೆ ಹೆಡ್ಏಕ್ ಬರ್ತಿದೆ, ವಾಮಿಟಿಂಗ್ ಸೆನ್ಸೇಷನ್ ಇದೆ, ಸೊ ಅಥವಾ ಸೊ ಗಿಡ್ಡಿನೆಸ್ ಬರ್ತಿದೆ, ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ಸೊ ಡೆಫಿನೆಟ್ಲಿ ಅವರು ಒಂದು MRI ಮಾಡಿಸುವಂಥದ್ದು ಇರ್ಬೋದು, CT ಬ್ರೈನ್ ಮಾಡಿಸುವಂಥದ್ದು ಇರ್ಬೋದು. ಸೊ ಇದರಿಂದ ಏನಾದರೂ ಲೆಷನ್ಸ್ ಇದೆಯಾ ಅಥವಾ ಅಂಡರ್ಲೈನ್ ಡಿಸಾರ್ಡರ್ ಇದೆಯಾ ಅಂತ ರೂಲ್ ಔಟ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ಮೈಗ್ರೇನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದ್ ವೇಳೆ ಮೈಗ್ರೇನ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಬ್ರೈನ್ಗೆ ತೊಂದರೆ ಆಗುವಂತ ಚಾನ್ಸಸ್ ಏನಾದರೂ ಇರುತ್ತಾ, ಹೇಗೆ? ಸೊ ಮೈಗ್ರೇನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಸೊ ಮೋರ್ ಆಫ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಮೇ ಬಿ ಅಕ್ಯೂಟ್ ಅಥವಾ ಕ್ರಾನಿಕ್ ಅಂತ. ಸೊ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಸೊ ಮೈಗ್ರೇನ್ ಅವ್ರಿಗೆ ಸಡನ್ ಆಗಿ ಅಟ್ಯಾಕ್ ಆಗ್ಬೋದು. ಸೊ ಯಾವುದೇ ರೀತಿ ಸಿಗ್ನಲ್ಸ್ ಇರೋದಿಲ್ಲ. ಸೊ ಮೈಗ್ರೇನ್ ವಿತ್ ಆರಾ, ಮೈಗ್ರೇನ್ ವಿತೌಟ್ ಆರಾ ಅಂತ ನೋಡ್ತೀವಿ. ಸೊ ವಿತ್ ಆರಾ ಅಂತ ಹೇಳಿದಾಗ ಸೊ ಬಿಫೋರ್ ಅವ್ರಿಗೆ ಮೈಗ್ರೇನ್ ಅಟ್ಯಾಕ್ ಆಗಕ್ಕೆ ಮುಂಚೆ ಸೊ ಕೆಲವು ಸಿಗ್ನಲ್ಸ್ನ ಕೊಡುತ್ತೆ. ಲೈಕ್ ಬಿಫೋರ್ ಅವ್ರಿಗೆ ಒಂದು ಹಿಂದಿನ ದಿವಸ ಒಂದು ಕಾನ್ಸ್ಟಿಪೇಷನ್ ಆಗುವಂಥದ್ದು ಇರ್ಬೋದು, ಸೊ GIT ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರ್ಬೋದು, ಸೊ ಅಥವಾ ಅವ್ರಿಗೆ ಕಣ್ಮುಂದೆ ಒಂದು ಬ್ಲರ್ನೆಸ್ ಆಗುವಂಥದ್ದು, ಟೆಂಪ್ರವರಿ ಲಾಸ್ ಆಫ್ ವಿಷನ್ ಅಂತ ಹೇಳ್ತೀವಿ, ಸೊ ಬ್ಲೈಂಡ್ ಸ್ಪಾಟ್ಸ್ ಕಾಣಿಸುವಂಥದ್ದು ಎಲ್ಲ ಬಿಫೋರ್ ಅಟ್ಯಾಕ್ ಆಫ್ ದಿ ಮೈಗ್ರೇನ್ ಆಗುವಂಥದ್ದು. ಸೊ ಅಕ್ಯೂಟ್ ಆಗಿ ಕಾಣಿಸ್ಕೊಂಡಾಗ ಸಡನ್ ಆಗಿ ಅವರು ಕುಸಿದು ಬೀಳೋ ಚಾನ್ಸಸ್ ಇರುತ್ತೆ, ಅಥವಾ ಸಡನ್ ಆಗಿ ಅವರು ಡ್ರೈವ್ ಮಾಡಿದಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ನೋಡ್ಬೋದು. ಸೊ ಇನ್ನು ಕ್ರಾನಿಕ್ ಮೈಗ್ರೇನಿಂದ ಸಫರ್ ಆಗ್ತಿದ್ದಾರೆ, ಇಯರ್ಸ್ ಟುಗೆದರ್ ಇದೆ ಅಂತ ಹೇಳಿದಾಗ ಸೊ ಇನ್ ದಟ್ ಕೇಸ್ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ. ಮೋರ್ ಆಫ್ ಒಂದು ಮಾನಸಿಕವಾಗಿ ಖಿನ್ನತೆಗೊಳಗಾಗುವಂಥದ್ದು, ಸೊ ಆಂಗ್ಸೈಟಿ ನ್ಯೂರೋಸಿಸ್ ಅಂತ ಹೇಳ್ತೀವಿ. ಸೊ ಯಾವುದೇ ರೀತಿ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಿರೋದಿಲ್ಲ, ಸೊ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ, ಸೊ ಏಕಾಗ್ರತೆ ಕಮ್ಮಿ ಆಗುತ್ತೆ, ಸೊ ಮೆಮೊರಿ ಪವರ್ ದಿವಸದಿಂದ ದಿವಸಕ್ಕೆ ಕಮ್ಮಿ ಆಗುವಂಥದ್ದು ಇರ್ಬೋದು. ಸೊ ಇದರಿಂದ ಹಲವಾರು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ, ಲೈಕ್ ಥೈರಾಯ್ಡ್ ಇರ್ಬೋದು, ಸೊ ಡಯಾಬಿಟಿಕ್ ಇರ್ಬೋದು. ಸೊ ಹೀಗೆ ಹಲವಾರು ಕಾಯಿಲೆಗಳಿಗೆ ಕೂಡ ಒಳಗಾಗುವಂಥದ್ದು ಇರ್ಬೋದು. ಸೊ ಡೆಫಿನೆಟ್ಲಿ ಮೋರ್ ದೆನ್ 3 ವೀಕ್ಸಿಂದನೇ ಅವ್ರಿಗೆ ಸಿಂಪ್ಟಮ್ಸ್ ಇದೆ. ಸೊ ಪೇಯ್ನ್ ತುಂಬ ಸಿವಿಯರ್ ಆಗ್ತಿದೆ. ಸೊ ಐದರ್ ರೈಟ್ ಸೈಡ್ ಇರ್ಬೋದು, ಲೆಫ್ಟ್ ಸೈಡ್ ಇರ್ಬೋದು. ಸೊ ಈ ಥರ ತುಂಬ ಬ್ರೈಟ್ ಲೈಟಿಗೆ ಹೋದಾಗ ಜಾಸ್ತಿ, ಅಥವಾ ಪರ್ಫ್ಯೂಮ್ ಸ್ಮೆಲ್, ಸೆಂಟ್ ಸ್ಮೆಲ್ ಹೋದಾಗ ಸೊ ಅದರಿಂದ ಕೂಡ ತಲೆನೋವು ಹೆಚ್ಚಾಗುವಂಥದ್ದು ಇರ್ಬೋದು. ಸೊ ಇನ್ನು ಟ್ರಾವೆಲಿಂಗ್ ಮಾಡಿದಾಗ ಹೆಡ್ಏಕ್ ಆಗುವಂಥದ್ದು. ಸೊ ಸಮ್ಟೈಮ್ಸ್ ಎಂಡ್ಸ್ ಅಪ್ ವಿತ್ ವಾಮಿಟಿಂಗ್ ಅಂತ ಹೇಳ್ತೀವಿ. ಸೊ ವಾಮಿಟಿಂಗ್ ಆದಮೇಲೆ ಕೆಲವರಿಗೆ ರಿಲೀಫ್ ಆಗುವಂಥದ್ದು. ಸೊ ಇದೆಲ್ಲ ಲಕ್ಷಣಗಳಿದ್ದಾಗ ಮೋರ್ ಆಫ್ ಮೈಗ್ರೇನೇ ಇರುತ್ತೆ. ಆ್ಯಂಡ್ ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸುವಂಥದ್ದು. ಸೊ ಮಕ್ಕಳಲ್ಲಿ ಕಂಡು ಬಂದಾಗ ಸೊ ಡೆಫಿನೆಟ್ಲಿ ಐ ಚೆಕಪ್ ಕೂಡ ಮಾಡಿಸುವಂಥದ್ದು ಉತ್ತಮ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಒಂದು ಐಸೈಟ್ ಪ್ರಾಬ್ಲಮ್ ಇದ್ದಾಗ, ಶಾರ್ಟ್ ಸೈಟೆಡ್ನೆಸ್ ಅಥವಾ ಲಾಂಗ್ ಸೈಟೆಡ್ನೆಸ್ಸಿಂದ ಸಫರ್ ಆಗ್ತಿದ್ರು ಕೂಡ ಅವ್ರಿಗೆ ಮೈಗ್ರೇನ್ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇನ್ ದಟ್ ಕೇಸ್ ಐ ಚೆಕಪ್ ಮಾಡೋದು ಕೂಡ ಉತ್ತಮ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಯಾವ ಏಜ್ ಗ್ರೂಪಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ ಇದು? ಮಕ್ಕಳಲ್ಲೂ ಕಾಣಿಸ್ಕೊಳ್ಳುವ ಚಾನ್ಸಸ್ ಏನಾದರೂ ಇದೆಯಾ? ಸೊ ನವಡೇಸ್ ಸೊ ದೆರ್ ಇಸ್ ನೋ ಏಜ್ ಲಿಮಿಟ್ ಅಂತಲೇ ಹೇಳ್ಬೋದು. ಸೊ ಸಣ್ಣ ಮಕ್ಕಳಲ್ಲಿ ಕೂಡ ಹೆಡ್ಏಕ್ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಅವರು ಕೂತ್ಕೊಂಡ್ರು ಕೂಡ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಐ ಪೇನ್ ಆಗುವಂಥದ್ದು, ಸೊ ಅಥವಾ ಮೋರ್ ಆಫ್ ಐಬ್ರೋಸಲ್ಲಿ ಪೇನ್ ಬರುವಂಥದ್ದು. ಸೊ ಇದನ್ನು ಕೂಡ ನೋಡ್ತೀವಿ. ಸೊ ಅದನ್ನು ಮೈಗ್ರೇನ್ ಅಥವಾ ಬೇರೆ ಥರ ಹೆಡ್ಏಕ್ ಇದೆಯಾ, ಸೊ ಐ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ರೂಲ್ ಔಟ್ ಮಾಡಬೇಕಾಗತ್ತೆ. ಸೊ ಹಲವಾರು ಕಾರಣಗಳಿಂದ ಮೈಗ್ರೇನ್ ಬರ್ಬೋದು. ಸೊ ಅಥವಾ ಹೆಡ್ಏಕ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಸೊ ಸಮ್ಟೈಮ್ಸ್ ಅದು ಮೈಗ್ರೇನ್ ಅಥವಾ ಅದರ್ ಟೈಪ್ಸ್ ಆಫ್ ಹೆಡ್ಏಕ ಅಂತ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಸೊ ಈಗ ಮೋರ್ ಆಫ್ ಸೈನಸ್ ಪ್ರಾಬ್ಲಮಿಂದ ಕೂಡ ಹೆಡ್ಏಕ್ ಕಾಣಿಸ್ಬೋದು. ಸೊ ಸೈನಸೈಟಿಸ್ ಇದ್ದಾಗ ಅಥವಾ ಅಲರ್ಜಿಕ್ ರೈನೈಟಿಸ್ ಇದ್ದಾಗಲೂ ಕೂಡ ಅವ್ರಿಗೆ ತಲೆನೋವು ಕಾಣಿಸುವಂಥದ್ದು ಇರ್ಬೋದು. ಸೊ ಅಥವಾ ಮೋರ್ ಆಫ್ ರೆಸ್ಪಿರೇಟರಿ ಡಿಸಾರ್ಡರ್ಸಿಂದ ಕೂಡ ಅಲರ್ಜಿಕ್ ಪ್ರಾಬ್ಲಮ್ ಇದ್ದಾಗ, ಡಸ್ಟಿಗೆ ಧೂಳಿಗೆ ಹೋದಾಗ ಅಲರ್ಜಿ ಆಗುವಂಥದ್ದು. ಸೊ ಅಥವಾ ಮ್ಯಾಕ್ಸಿಲರಿ ಅಥವಾ ಎಥಮೋಡಲ್ ಸೈನಸ್ ಅಂತ ಹೇಳ್ತೀವಿ. ಸೊ ಸೈನಸ್ ಟ್ರ್ಯಾಕ್ಟಲ್ಲಿ ಇನ್ಫ್ಲಮೇಷನ್ ಆದಾಗ ಅಥವಾ DNS ಪ್ರಾಬ್ಲಮ್ ಇದ್ದಾಗ ಸೊ ಅವರಲ್ಲಿ ಕೂಡ ಹೆಡ್ಏಕ್ ಇಸ್ ಒನ್ ಆಫ್
ದ ಸಿಮ್ಟಮ್ ಅಂತ. ಸೊ ವಿ ಹ್ಯಾವ್ ಟು ರೂಲ್ ಔಟ್ ಅವ್ರಿಗೆ ಯಾವ ಕಾರಣದಿಂದ ಹೆಡ್ಏಕ್ ಬರ್ತಿದೆ, ಸೊ ಅದರಿಂದ ಕಾಣಿಸ್ತಿರುವಂಥದ್ದು, ಅಥವಾ ಮೋರ್ ಆಫ್ ಹೈಪರ್ಟೆನ್ಸಿವ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಮೋರ್ ಆಫ್ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಸೊ ಕಣ್ಣು ಬರುವಂಥದ್ದು ಇರ್ಬೋದು, ಸೊ ಕಣ್ಣ ಹತ್ರ ಕೆಂಪಾಗುವಂಥದ್ದು ಇರ್ಬೋದು, ಸೊ ಅದ್ರ ಜೊತೆಗೆ ತಲೆನೋವು ಕಾಣಿಸುವಂಥದ್ದು ಇರ್ಬೋದು. ಸೊ ಇದೆಲ್ಲ ಸಿಮ್ಟಮ್ಸ್ ಹೈಪರ್ಟೆನ್ಸಿವ್ ಹೆಡ್ಏಕಲ್ಲಿ ಕಾಣಿಸುತ್ತೆ. ಆ್ಯಂಡ್ ಮೋರ್ ಆಫ್ ಗಿಡ್ಡಿನೆಸ್ ಬರ್ತಾ ಇರುತ್ತೆ, ವರ್ಟಿಗೋ ಅಂತ ಹೇಳ್ತೀವಿ, ಸೊ ತಲೆ ಸುತ್ತ ಬರುವಂಥದ್ದು, ಇದೆಲ್ಲ ಮೋರ್ ಆಫ್ ಹೈಪರ್ಟೆನ್ಸಿವ್ ಹೆಡ್ಏಕಲ್ಲಿ ನೋಡ್ತೀವಿ. ಸೊ ಇನ್ ದಟ್ ಕೇಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು, ಅವ್ರಿಗೆ ಮೈಗ್ರೇನ್ ಇದೆಯಾ ಅಥವಾ ಅದರ್ ಕಾಸಸ್ಸಿಂದ ತಲೆನೋವು ಬರ್ತಿರುವಂಥದ್ದು ಅಂತ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಮೋರ್ ಆಫ್ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ನೋಡಬೇಕಾಗತ್ತೆ ಅವ್ರಿಗೆ ಯಾವ ಕಾರಣದಿಂದ ಕಾಣಿಸ್ತಿದೆ ಅಂತ ಹೇಳಿ. ಸೊ ಮೋರ್ ಆಫ್ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಅಥವಾ ಸಮ್ಟೈಮ್ಸ್ ಫೀಮೇಲ್ಸಲ್ಲಿ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಇಂದ ಕಂಡು ಬರುವಂಥದ್ದು, ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಬೋದು. ಸೊ ಅಥವಾ ಪೋಸ್ಟ್ ಡೆಲಿವರಿ ಆದಮೇಲೆ ಸೊ ಹೆಡ್ಏಕ್ ಕಾಣುವಂಥದ್ದು ಇರ್ಬೋದು, ಸ್ಪೈನಲ್ ಹೆಡ್ಏಕ್ ಅಂತ ಹೇಳ್ತೀವಿ, ಆಫ್ಟರ್ ಒಂದು ಪೋಸ್ಟ್ ಆಪರೇಟಿವ್ ಕೇರ್ ಆದಮೇಲೆ ಅವರಿಗೆ ಬರುವಂಥದ್ದು ಇರ್ಬೋದು. ಸೊ ಹೀಗೆ ಹಲವಾರು ಕಾರಣಗಳಿಂದ ಹೆಡ್ಏಕ್ ಕಾಣಿಸ್ಕೊಳ್ಳುತ್ತೆ. ಸೊ ಯಾವ ಕಾರಣ ಅಂತ ರೂಲ್ ಔಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಸೊ ಒತ್ತಡವಾದ ಜೀವನ ಶೈಲಿ ಇರ್ಬೋದು, ಸೊ ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ ಇರ್ಬೋದು, ಅಥವಾ ಅವರಲ್ಲಿ ಬ್ಯಾಲೆನ್ಸ್ ಡಯಟ್ ಇಲ್ಲ, ಮೋರ್ ಆಫ್ ಒಂದು ಜಂಕ್ ಫುಡ್ ಇರ್ಬೋದು, ಪ್ರೊಸೆಸ್ಡ್ ಫುಡ್ ಐಟಮ್ಸ್ ಇರ್ಬೋದು, ಸೊ ಒಂದು ಫಾಸ್ಟ್ ಲೈಫ್ಗೆ ಅಡ್ಜಸ್ಟ್ ಆಗಿರ್ತಾರೆ. ಸೊ ಅವರಲ್ಲಿ ಕೂಡ ಹೆಡ್ಏಕ್ ಕಾಣಿಸುತ್ತೆ. 2-3 ಅವರ್ಸ್ ಆದಮೇಲೆ ರಿಲೀಫ್ ಆಗುವಂಥದ್ದು, ಅಥವಾ ಲೇಟ್ ನೈಟ್ ಸ್ಲೀಪ್ ಅಂತ ಹೇಳ್ತೀವಿ, ಲಾಟ್ ಆಫ್ ಸ್ಲೀಪ್ ಡಿಸ್ಟರ್ಬೆನ್ಸಿಂದ ಕೂಡ ಸೊ ಹೆಡ್ಏಕ್ ಕಾಣಿಸುವಂಥದ್ದು. ಸೊ ಇನ್ ದಟ್ ಕೇಸ್ ಡೆಫಿನೆಟ್ಲಿ ಕೌನ್ಸಿಲಿಂಗ್ ಕೂಡ ಬೇಕಾಗುತ್ತೆ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆ್ಯಂಡ್ ಡಯಟ್ ಕೂಡ ಚೇಂಜಸ್ ಮಾಡುವಂಥದ್ದು. ಸೊ ಇದರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಹೆಡ್ಏಕ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಆ ಮೆಡಿಟೇಷನ್ ಮಾಡಬೇಕಾಗತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೋಸ್ಕರ. ಮೋರ್ ಆಫ್ ಅವರು ಡಿಪ್ರೆಷನ್ನಲ್ಲಿ ಒಳಗಾಗಿದ್ದಾಗ ಸೊ ಸಮ್ಟೈಮ್ಸ್ ಸಿವಿಯರ್ ಹೆಡ್ಏಕಿಂದ ಕೆಲವರಲ್ಲಿ ಒಂದು ಸೂಸೈಡಲ್ ಟೆಂಡೆನ್ಸಿ ಕೂಡ ಇರುತ್ತೆ. ಸೊ ಇನ್ ದಟ್ ಕೇಸ್ ಸೊ ಡೆಫಿನೆಟ್ಲಿ ಅವರಿಗೆ ಮೋರ್ ಆಫ್ ಒಂದು ಮಾನಸಿಕವಾಗಿ ಒತ್ತಡದಿಂದ ಬಳಲ್ತಿದ್ದಾಗ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಕೂಡ ಬೇಕಾಗುವಂಥದ್ದು. ಕೌನ್ಸಿಲಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇನ್ನು ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಡ್ಯೂರೇಷನ್ ಅವರು ಎಷ್ಟು ವರ್ಷದಿಂದ ಸಫರ್ ಆಗ್ತಿದ್ದಾರೆ, ಸೊ ಅಥವಾ ಇವಾಗಷ್ಟೇ ಕಾಣಿಸ್ಕೊಂಡಿರುವಂಥದ್ದು, ಅಥವಾ ಏಜ್ ಗ್ರೂಪ್ ಎಲ್ಲ ನೋಡಿಕೊಂಡು ಅಂಡರ್ಲೈಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಜೊತೆ ಕೂಡ ಥೈರಾಯ್ಡ್ ಇದೆ, ಡಯಾಬಿಟಿಕ್ ಇದೆ, ಅದ್ರ ಜೊತೆ ಹೆಡ್ಡೇಕ್ ಕಾಣಿಸ್ತಿದೆ ಅಥವಾ ಮೈಗ್ರೇನ್ ಇದೆ ಅಂತ ಹೇಳಿದಾಗ ಸೊ ಡಿಪೆಂಡ್ಸ್ ಅಪಾನ್ ದ ಡಿಸೀಸ್ ಆ್ಯಂಡ್ ಪೇಷಂಟ್ ಡ್ಯೂರೇಷನ್ನ ಅಡ್ವೈಸ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಲೈಫ್ ಸ್ಟೈಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗಿರಬೇಕು ಲೈಫ್ ಸ್ಟೈಲ್? ಸೊ ಮೋರ್ ಆಫ್ ಮೈಗ್ರೇನ್ ಸಫರ್ ಆಗ್ತಿದ್ದಾರೆ. ಸೊ ಆಲ್ರೆಡಿ ಮೈಗ್ರೇನ್ ಇದೆ, ಸೊ 10 to 15 ಇಯರ್ಸಿಂದ ಕೂಡ ಸಫರ್ ಆಗಿರೋರು ಇರ್ತಾರೆ, ಕ್ರಾನಿಕ್ ಮೈಗ್ರೇನ್ ಇರುತ್ತೆ. ಸೊ ಅಂಥವರಲ್ಲಿ ಹೋಪ್ಸ್ನ ಕೂಡ ಕಳ್ಕೊಂಡಿರ್ತಾರೆ. ಸೊ ಇನ್ ದಟ್ ಕೇಸ್ ಅವರು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ನ ತೊಗೊಳ್ಬೋದು. ಸೊ ಗ್ರ್ಯಾಜುವಲ್ ಆಗಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಸಿಮ್ಟಮ್ ವೈಸ್ ಆ್ಯಂಡ್ ಮೋರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ, ಸೊ ಕಾಸಿಟಿವ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಮೇಂಟೈನಿಂಗ್ ಕಾಸಸ್ ಅಂತ ಹೇಳ್ತೀವಿ. ಮೋರ್ ಆಫ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಗುಡ್ ಸ್ಲೀಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಇದೆಲ್ಲ ಒಂದು ಅವ್ರಿಗೆ ಅಡ್ವೈಸ್ ಮಾಡಬೇಕಾಗುತ್ತೆ. ಅವರ ಲೈಫ್ ಸ್ಟೈಲ್ ಚೇಂಜಸ್ ಜೊತೆಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು, ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 45 minutes ಪರ್ ಡೇ. ಸೊ ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಅವರ ಲೈಫ್ ಸ್ಟೈಲ್ ಚೇಂಜಸ್ ಜೊತೆಗೆ ಸ್ವಲ್ಪ ಮಟ್ಟಿಗೆ ಹೆಡ್ಡೇಕ್ನ ಒಂದು ನಿವಾರಣೆ ಮಾಡುವಂಥದ್ದು. ಆ್ಯಂಡ್ ಮೋರ್ ಆಫ್ ಅವರಿಗೆ ಕೌನ್ಸಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಲಾಂಗ್ ಟರ್ಮಿಂದ ಸಫರ್ ಆಗ್ತಿದ್ದಾಗ ಸೊ ಮೆಂಟಲಿ ಅವ್ರಿಗೆ ಸಿಮ್ಟಮ್ಸ್ ಹೆಚ್ಚಾಗಿರುತ್ತೆ. ಸೊ ಅದರಿಂದ ಅವ್ರಿಗೆ ಹೊರಗಡೆ ಬರಬೇಕಾದ್ರೆ ಸೊ ದೇ ಹ್ಯಾವ್ ಟು ಎಂಗೇಜ್ ಇನ್ ಅದರ್ ಆ್ಯಕ್ಟಿವಿಟೀಸ್. ಮೋರ್ ಆಫ್ ಒಂದು ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು. ಸೊ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.